ವಯಸ್ಸು 15ರಿಂದ 16 ವರ್ಷದೊಳಗಿದೆಯಾ? ಹಾಗೆ ನೀವು ದುಡ್ಡನ್ನ ಸಂಪಾದನೆ ಮಾಡಿ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹೌ ಟು ಅರ್ನ್ ಮನಿ ಆಸ್ ಅ ಟೀನೇಜರ್. ಹೌದು, ಟೀನೇಜರ್ ಅಲ್ಲಿ ನಾವು ದುಡ್ಡನ್ನ ದುಡಿತಿದೀವಿ, ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಿದೀವಿ ಅಂತಂದ್ರೆ ಇದು ದೊಡ್ಡ ವಿಷಯ. ಟಾಪ್ 5 ವಿಧಾನಗಳಲ್ಲಿ ದುಡ್ಡನ್ನ ಹೇಗೆ ಸಂಪಾದನೆ ಮಾಡೋದು, ದಿನಕ್ಕೆ ಸಾವಿರಾರು ಗಟ್ಟಲೆ ನೀವು ದುಡ್ಡನ್ನ ದುಡಿದು ಫ್ಯಾಮಿಲಿಗೆ ಹೇಗೆ ಸಪೋರ್ಟ್ ಮಾಡಬಹುದು ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಟಾಪ್ 5 ವಿಧಾನಗಳಲ್ಲಿ ದುಡ್ಡನ್ನ ಟೀನೇಜರ್ ಆಗಿ ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದನ್ನ ನಾನ್ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನಮ್ಗೊಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ನಾನು ಎಜುಕೇಶನ್ ಅನ್ನ ಮುಗಿಸಿದೀನಿ ಅಂತಂದ್ರೆ ಕೆಲಸ ಸಿಗೋದು ಈಸಿ. ಆದ್ರೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇನ್ನು 15ರಿಂದ 16 ವರ್ಷದೊಳಗೆ ಇದೀನಿ, ಹಾಗೆ ನಾನು ಟೀನೇಜರ್ ಅಂತಂದ್ರೆ ಯಾವ ಕಂಪನಿ ಕೂಡ ನಿಮ್ಮನ್ನ ಹೈಯರ್ ಮಾಡ್ಕೊಳ್ಳಲ್ಲ. ಹೀಗಿದ್ರೆ ನೀವು ಹೇಗೆ ದುಡ್ಡನ್ನ ಸಂಪಾದನೆ ಮಾಡ್ತೀರಾ? ನೋ ವರ್ಕ್ ಎಕ್ಸ್ಪೀರಿಯನ್ಸ್, ನೋ ಟೈಮ್, ನೋ ಟ್ರಸ್ಟ್. ಹೌದು, ನೀವು ಟೀನೇಜರ್ ಆಗಿದ್ದೀರಾ ಅಂತಂದ್ರೆ ಕಾಲೇಜ್ಗೂ ಹೋಗ್ಬೇಕಾಗತ್ತೆ, ನಿಮಗೆ ಸಮಯನ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಹಾಗೆ ತುಂಬಾ ಕಂಪನಿಗಳು ನಿಮ್ಮನ್ನ ನಂಬೋದು ಇಲ್ಲ. ಈ ರೀತಿ ಇರಬೇಕಾದ್ರೆ ನೀವು ಮನೇಲೆ ಕುತ್ಕೊಂಡು ದಿನಕ್ಕೆ ಸಾವಿರಾರು ರೂಪಾಯಿಯನ್ನ ದುಡಿಬಹುದು. ಈ 5 ರೀತಿಗಳನ್ನ ನೀವು ಫಾಲೋ ಮಾಡಿದ್ರೆ ಟೀನೇಜರ್ ಆಗಿ ನೀವು ದುಡ್ಡೇನಾದ್ರೂ ಸಂಪಾದನೆ ಮಾಡ್ತೀರಾ ಅಂತಂದ್ರೆ ನಿಮಗೆ ಬೇಕಾಗಿರೋದು ಮೊಬೈಲ್ ಅಷ್ಟೇ. ಅದರಿಂದ 1 ಸ್ಟೆಪ್ ಅಪ್ಗ್ರೇಡ್ ಆಗ್ಬೇಕಾದ್ರೆ ನೀವು ಲ್ಯಾಪ್ಟಾಪ್ ಅನ್ನ ಪರ್ಚೇಸ್ ಮಾಡಬಹುದು. ಹಾಗೆ ನೀವೇನಾದ್ರೂ ಸಂಪಾದನೆ ಮಾಡಿದ್ದಲ್ಲಿ ಫಸ್ಟ್ ಸ್ಯಾಲರಿಯಲ್ಲಿ ನೀವು ಏನನ್ನ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ತುಂಬಾ ಜನ ಇದನ್ನ ಆಲ್ರೆಡಿ ಮಾಡ್ತಿದ್ದಾರೆ, ಆದ್ರೂ ಕೂಡ ಇನ್ನೂ ಸ್ವಲ್ಪ ಜನ ಇದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಂಬರ್ 1, ಪ್ಲೇಯಿಂಗ್ ವಿಡಿಯೋ ಗೇಮ್ಸ್. ಈ ಎಲ್ಲಾ ವಿಡಿಯೋ ಗೇಮ್ಸ್ ಹಾಗೂ ಮೊಬೈಲ್ ಗೇಮ್ ಡೆವಲಪರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ಲೇಯರ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ. ಹಾಗೇನೆ ವೆಬ್ಸೈಟ್ ಆಗಿರ್ಬೋದು, ಆನ್ಲೈನ್ ಅಲ್ಲಿ ಬೇಕಾದಷ್ಟು ವಿಡಿಯೋ ಗೇಮ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ಪ್ಲೇ ಟೆಸ್ಟ್ ಕ್ಲೌಡ್. ಸೊ ಈ ಮೊಬೈಲ್ ಗೇಮ್ ಡೆವಲಪರ್ಸ್ ಏನ್ ಮಾಡ್ತಾರೆ, ಪ್ಲೇ ಟೆಸ್ಟ್ ಕ್ಲೌಡ್ ಅಲ್ಲಿ ಪ್ಲೇಯರ್ಸ್ ನ ಮೀಟ್ ಮಾಡ್ತಾರೆ. ಹಾಗಿದ್ರೆ ಈ ಟೆಸ್ಟರ್ಸ್ ಏನಿರ್ತಾರೆ ಅಂದ್ರೆ ಪ್ಲೇಯರ್ಸ್ ಏನಿರ್ತಾರೆ ಅವ್ರು ನಿಮ್ ತರ ನಾರ್ಮಲ್ ಜನಗಳಷ್ಟೇ. ಸೊ ಅವ್ರೇನ್ ಮಾಡ್ತಾರೆ, ವಿಡಿಯೋ ಗೇಮ್ ಅನ್ನ ಆಡೋದ್ರ ಜೊತೆಗೆ ಗೇಮ್ ಡೆವಲಪರ್ಸ್ ಏನಾದ್ರೂ ಆಪರ್ಚುನಿಟಿ ಕೊಟ್ಟಿದ್ದಲ್ಲಿ ಅವ್ರ ಮೇಲೆ ಈ ವಿಡಿಯೋ ಗೇಮ್ಸ್ ನ ಟೆಸ್ಟ್ ಮಾಡ್ತಾರೆ. ಆಸ್ ಅ ಟೆಸ್ಟರ್ ವಿಡಿಯೋ ಗೇಮ್ಸ್ ನ ಆಡೋದ್ರ ಜೊತೆಗೆ ಆ ವಿಡಿಯೋ ಗೇಮ್ಸ್ ಅಲ್ಲಿ ನಿಮ್ಮ ಪಾಸಿಟಿವ್, ನೆಗೆಟಿವ್ ಕಮೆಂಟ್ಸ್ ಏನಿರುತ್ತೆ ಹಾಗೆ ಫೀಡ್ಬ್ಯಾಕ್ ನ ಮೊಬೈಲ್ ಗೇಮ್ ಡೆವಲಪರ್ಸ್ ಹತ್ರ ನೀವು ಶೇರ್ ಮಾಡ್ಕೊಳ್ತೀರಾ. ಹಾಗೇನೆ ಆ ಪರ್ಟಿಕ್ಯುಲರ್ ಗೇಮ್ಸ್ ಅಲ್ಲಿ ಏನನ್ನ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನೀವು ಹೇಳ್ತೀರಾ. ಸೊ ಇದರಿಂದ ಏನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಕಂಪನೀಸ್ ಗಳು ನಿಮಗೆ ಆ ಗೇಮ್ಸ್ ಅನ್ನ ಟೆಸ್ಟ್ ಮಾಡೋದಕ್ಕೆ ದುಡ್ಡನ್ನ ಕೊಡ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದೆ, ಈ ಪ್ಲೇ ಟೆಸ್ಟ್ ಕ್ಲೌಡ್ ಅನ್ನೋ ವೆಬ್ಸೈಟ್ ಏನಿದೆ, ಸೊ ಇಲ್ಲಿ ನೀವು ಗೇಮ್ಸ್ ಅನ್ನ ಆಡೋದ್ರಿಂದ ಇಲ್ಲಿ 15 ಗೇಮ್ಸ್ ಗಳಿದೆ. ಸೊ ಒಂದೊಂದು ಗೇಮ್ಸ್ ಕೂಡ ನೀವು ಟೆಸ್ಟ್ ಮಾಡೋದ್ರಿಂದ $9 ಕೊಡ್ತಾರೆ. $9 ಅಂತಂದ್ರೆ ಇಂಡಿಯನ್ ಮನಿಗೆ ನಾವು ಕನ್ವರ್ಟ್ ಮಾಡಿದಾಗ 700ರಿಂದ 750 ಸಿಗುತ್ತೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಗೇಮ್ ನ ನೀವು ಟೆಸ್ಟ್ ಮಾಡೋದ್ರಿಂದ 750 ರೂಪಾಯಿ ನಿಮ್ಗೆ ಸಿಗತ್ತೆ ಅಂತಂದ್ರೆ ಆ ತರ 15 ಗೇಮ್ಸ್ ಇರೋದ್ರಿಂದ ನಿಮ್ಗೆ ಯಾವ ಗೇಮ್ಸ್ ಅನ್ನ ನೀವು ಪ್ಲೇ ಮಾಡಿ ಟೆಸ್ಟ್ ಮಾಡೋದ್ರಿಂದ ಈ ಫೀಡ್ಬ್ಯಾಕ್ ನ ಕಂಪನೀಸ್ಗೆ ಶೇರ್ ಮಾಡೋದ್ರಿಂದ ಆಸ್ ಅ ಟೀನೇಜರ್ ಮನೇಲೆ ಕುತ್ಕೊಂಡು ವಿಡಿಯೋ ಗೇಮ್ಸ್ ಆಡೋದ್ರ ಜೊತೆಗೆ ದುಡ್ಡನ್ನ ಅರ್ನ್ ಮಾಡಬಹುದು. ಇದರಲ್ಲಿ ಪ್ರೋ ಲೆವೆಲ್ ಗೇಮ್ಸ್ ಕೂಡ ಇದೆ, CS, GS ಅಂಡ್ ಡೋಟಾ. ಹಾಗೆ ಮೊಬೈಲ್ ಆಪ್ ಗೇಮ್ ಸಹ ಇರುತ್ತೆ, ಕ್ಯಾಂಡಿ ಕ್ರಶ್ ಅಂಡ್ ಕ್ಲಾಶ್ ಆಫ್ ಕ್ಲಾನ್ಸ್. ಇದು ಕೇವಲ ಗೇಮ್ ಅನ್ನ ಟೆಸ್ಟ್ ಮಾಡೋ ಅಪ್ಲಿಕೇಶನ್ ಮಾತ್ರ. ಈ ತರ ಬೇಕಾದಷ್ಟು ಆನ್ಲೈನ್ ವೆಬ್ಸೈಟ್ ಗಳಿದೆ. ಇದರಲ್ಲಿ ನೀವು ವಾಲಂಟಿಯರ್ ಆಗಿ ನೀವು ಗೇಮ್ಸ್ ಗಳನ್ನ ಟೆಸ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ usetesting.com ಅಂಡ್ ಟೆಸ್ಟ್ ಮೈ UI. ಇದರಲ್ಲಿ ನಿಮ್ ತರನೇ ವಾಲಂಟಿಯರ್ಸ್ ಆಗಿ ಬೇಕಾದಷ್ಟು ಜನ ಟೀನೇಜರ್ಸ್ ಏನ್ ಮಾಡ್ತಾರೆ, ಅವ್ರು ಕೊಡುವಂತಹ ಗೇಮ್ಸ್ ಗಳನ್ನ ಟೆಸ್ಟ್ ಮಾಡಿ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡೋದ್ರಿಂದ ಇದರಿಂದ ಮೊಬೈಲ್ ಗೇಮ್ ಡೆವಲಪರ್ಸ್ ಅವರ ಗೇಮ್ಸ್ ಅಲ್ಲಿ ಬೇಕಾಗಿರುವಂತಹ ಕ್ವಾಲಿಟೀಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾರೆ. ಹಾಗೇನೆ usetesting.com ಅನ್ನೋ ಒಂದು ವೆಬ್ಸೈಟ್ ಅಲ್ಲೂ ಅಷ್ಟೇ ನೀವು ವಾಲಂಟಿಯರ್ ಆಗಿ ಗೇಮ್ಸ್ ಅನ್ನ ಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ಸರಿ ಸುಮಾರು $10 ಪರ್ ಗೇಮ್ ಅನ್ನ ಕೊಡ್ತಾರೆ. ಅಂದ್ರೆ ಇಂಡಿಯನ್ ಮನಿಗೆ ನಾವು ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ, 800 to 850 ಆಗುತ್ತೆ. ನೀವ್ ಅನ್ಕೊಳ್ತಿರ್ಬೋದು ಈ ತರ ದುಡ್ಡನ್ನ ಅರ್ನ್ ಮಾಡೋರು ಇದಾರ ಅಂತ. ಟ್ರಸ್ಟ್ ಮೀ, ಇದು 2024. ನನಗ್ ಗೊತ್ತಿರೋ ನನ್ನ ಫ್ರೆಂಡ್ಸ್ ಗಳು ಹಾಗೂ ನನ್ನ ತಮ್ಮನ ಫ್ರೆಂಡ್ಸ್ ಗಳು ಬೇಕಾದಷ್ಟು ಜನ ವಿಡಿಯೋ ಗೇಮ್ಸ್ ಆಡೋದ್ರ ಮುಖಾಂತರ ದುಡ್ಡನ್ನ ಅರ್ನ್ ಮಾಡ್ತಾರೆ. ನೀವೇನಾದ್ರೂ ಯೂಟ್ಯೂಬ್ ಅನ್ನ ಪ್ಲೇ ಮಾಡಿದಾಗ ತುಂಬಾ ಜನ ಈ ಕನ್ನಡ ಗೇಮ್ಸ್ ಮತ್ತೆ ಇಂಗ್ಲಿಷ್ ಗೇಮ್ಸ್ ಅನ್ನ ಟ್ರಾನ್ಸ್ಲೇಟ್ ಮಾಡೋದ್ರ ಮುಖಾಂತರನು ಕೂಡ ಸಾವಿರಾರು ರೂಪಾಯಿಗಳನ್ನ ದಿನಕ್ಕೆ ಅರ್ನ್ ಮಾಡೋರು ಇದ್ದಾರೆ. ತುಂಬಾ ರಿಸರ್ಚ್ ಮಾಡಾದ್ಮೇಲೆ ಟೀನೇಜರ್ ಆಗಿ ನೀವು ದುಡ್ಡನ್ನ ಹೇಗೆ ಅರ್ನ್ ಮಾಡಬಹುದು ಅನ್ನೋದನ್ನ ನಂಬರ್ 1 ವಿಧಾನದಲ್ಲಿ ತೋರಿಸಿದೀನಿ. ಸೊ ಟೈಮ್ ಸಿಕ್ಕಾಗ ನಿಮ್ಮ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋ ಗೇಮ್ಸ್ ಸಹ ಆಡಿ. ಹಾಗಾದ್ರೆ 2ನೇ ವಿಧಾನ ಏನು ಅನ್ನೋದನ್ನ ನೋಡೋಣ. ನಂಬರ್ 2, ವಿಡಿಯೋ ಎಡಿಟಿಂಗ್ ಅಂಡ್ ಗ್ರಾಫಿಕ್ ಡಿಸೈನಿಂಗ್. ಇದು ಟೀನೇಜರ್ಸ್ ಗೆ ಹೇಗೆ ವರ್ಕ್ ಆಗುತ್ತೆ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಸಹ ಹೇಳಿದೀನಿ. ಈಗ ಆಲ್ರೆಡಿ 3 to 4 years ಡೌನ್ ದ ಲೈನ್ ನಾವು ನೋಡಿದ್ರೆ ಡಿಜಿಟಲ್ ಕ್ರಾಂತಿ ಆಗಿದೆ. ಹೌದು, ಬೇಕಾದಷ್ಟು ವೆಬ್ಸೈಟ್ ಗಳಿಗೆ, ಕಂಪನೀಸ್ ಗಳಿಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ಎಡಿಟರ್ ಬೇಕಾಗಿದ್ದಾರೆ. ಯಾರಿಗೂ ವಿಡಿಯೋ ಎಡಿಟಿಂಗ್ ಇಲ್ಲದೆ ಅವ್ರ ಲೈಫ್ ಮುಂದೆ ಪ್ರೋಗ್ರೆಸ್ ಮಾಡೋದಕ್ಕೆ ಆಗಲ್ಲ. ಈಗ ನಾನೊಂದು ಕಂಟೆಂಟ್ ಅನ್ನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ. ಸೊ ಫ್ರಮ್ ಸ್ಕ್ರಾಚ್ to 100
ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ಎಡಿಟಿಂಗ್ ಅಂಡ್ ಗ್ರಾಫಿಕ್ ಡಿಸೈನಿಂಗ್ ಅವಶ್ಯಕತೆ ಇದೆ. ಆಸ್ ಅ ಟೀನೇಜರ್ ನೀವು ಇದನ್ನ ಕಲ್ತ್ಕೊಳ್ಳೋದ್ರಿಂದ ಈಗ ಆಲ್ರೆಡಿ ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಆಗಿ ಎಡಿಟರ್ಸ್ ಇರ್ತಾರೋ ಅವ್ರ ಜೊತೆಗೆ ಲೆಸ್ ಕಾಂಪಿಟೇಟಿವ್ ರೇಟ್ ಅಲ್ಲಿ ನೀವು ಕಾಂಪೀಟ್ ಮಾಡಬಹುದು. ನಿಮಗೆ ಇದರಿಂದ ಆಗುವಂತ ಅಡ್ವಾಂಟೇಜ್ ಏನು ಅಂತಂದ್ರೆ ವಿಡಿಯೋ ಎಡಿಟಿಂಗ್ ಮತ್ತೆ ಗ್ರಾಫಿಕ್ ಡಿಸೈನಿಂಗ್ ಇನ್ ಡಿಮ್ಯಾಂಡ್ ಅಲ್ಲಿ ಇದೆ. ಹಾಗೇನೆ ನೀವು ಫ್ರೆಶರ್ಸ್ ಆಗಿರೋದ್ರಿಂದ ನಿಮ್ಗೆ ಇದಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಕಲಿಯುವಂತ ಆಸಕ್ತಿ ಇರುತ್ತೆ. ಸೊ ನೀವೇನಾದ್ರೂ 1 ವೀಕ್ ಟೈಮ್ ಕೊಟ್ಟು ಇಲ್ಲ ಅಂತಂದ್ರೆ ಪ್ರೋ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು 1 ಮಂತ್ ಅಲ್ಲಿ ಕಲಿತೀನಿ ಅಂತಂದ್ರೆ ವಿಡಿಯೋ ಎಡಿಟಿಂಗ್ ಅಲ್ಲಿ ದಿನಕ್ಕೆ ನೀವು 3000 ರಿಂದ 4000 ವರೆಗೂ ಮಿನಿಮಮ್ ಅರ್ನ್ ಮಾಡಬಹುದು. ಹಾಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಎಡಿಟರ್ಸ್ ಗೆ ನೀವು ಲೆಸ್ ಕಾಂಪಿಟೇಟಿವ್ ರೇಟ್ ಅಲ್ಲಿ ಕಾಂಪೀಟ್ ಮಾಡೋದ್ರಿಂದ ಹೈ ಲೆವೆಲ್ ಇರುವಂತಹ ಎಡಿಟರ್ಸ್ ಗೆ 15,000 ಪೇ ಮಾಡೋದ್ರ ಬದಲು ನೀವು ಇನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ಆಸ್ ಅ ಟೀನೇಜರ್ ನಿಮ್ಗೆ 3,000 to 4,000 ಪೇ ಮಾಡಿ ಆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿಸ್ಕೊಳ್ತಾರೆ. ಸೊ ಇದು ನಿಮ್ಗೆ ಒನ್ ಆಫ್ ದಿ ಬೆಸ್ಟ್ ಅಡ್ವಾಂಟೇಜ್ ಆಗಿ ಕೂಡ ವರ್ಕ್ ಆಗುತ್ತೆ. ಆಸ್ ಅ ಟೀನೇಜರ್ ವಿಡಿಯೋ ಎಡಿಟಿಂಗ್ ಮತ್ತೆ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಿರುತ್ತೆ ಅಂತಂದ್ರೆ ಪ್ರೊಫೆಷನಲ್ ಎಡಿಟರ್ಸ್ ತುಂಬಾ ಜಾಸ್ತಿ ಚಾರ್ಜ್ ಮಾಡ್ತಿರ್ತಾರೆ. ಸೊ ನೀವು ಇನ್ನೂ ಬಿಗಿನರ್ಸ್ ಆಗಿರೋ ಕಾರಣ ಪ್ರತಿಯೊಂದನ್ನು ಕೂಡ ನೀವು ಲೆಸ್ ಕಾಂಪಿಟೇಟಿವ್ ರೇಟ್ ಅಲ್ಲಿ ಚಾರ್ಜ್ ಮಾಡೋದ್ರ ಜೊತೆಗೆ ಅವ್ರ ಜೊತೆಗೆ ನೀವು ಸ್ಕಿಲ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು. ನಂಬರ್ 3, ಈ ಡಿಜಿಟಲ್ ಟೆಂಪ್ಲೇಟ್ಸ್ ಅನ್ನೋದು ಏನಿರುತ್ತೆ ಅದನ್ನ ಆನ್ಲೈನ್ ಅಲ್ಲಿ ಅಂದ್ರೆ Etsy.com ಅಲ್ಲಿ ನಾವು ಅದನ್ನ ಸೆಲ್ ಮಾಡೋದು. ಈ Etsy.com ಅನ್ನೋ ಒಂದು ವೆಬ್ಸೈಟ್ ಏನಿದೆ ಇದು ಬೇಸಿಕಲಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್. ಇದರಲ್ಲಿ ಸಾವಿರಾರು ಜನ ಏನ್ ಮಾಡ್ತಾರೆ ಅವರ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಆಂಟಿಕ್ಸ್ ಆಗಿರ್ಬೋದು, ಇದನ್ನೆಲ್ಲಾನು ಕೂಡ ಆನ್ಲೈನ್ ಅಲ್ಲಿ ಸೆಲ್ ಮಾಡ್ತಿರ್ತಾರೆ. ಈ Etsy.com ಅಲ್ಲಿ ಡಿಜಿಟಲ್ ಟೆಂಪ್ಲೇಟ್ಸ್ ಗೆ ಮಾರ್ಕೆಟಿಂಗ್ ಡಿಮ್ಯಾಂಡ್ ಅಂತೂ ಬೇಕಾದಷ್ಟಿದೆ. ಫಾರ್ ಎಕ್ಸಾಂಪಲ್ Etsy.com ಅನ್ನೋ ಒಂದು ವೆಬ್ಸೈಟ್ ಗೆ ಹೋಗ್ತೀನಿ, ಅಲ್ಲಿ ನಾನು ಇಮೇಲ್ ಗೆ ಸಂಬಂಧಪಟ್ಟಂತಹ ಒಂದು ಡಿಜಿಟಲ್ ಟೆಂಪ್ಲೇಟ್ಸ್ ಅನ್ನ ಹುಡುಕ್ತಿರ್ತೀನಿ. ಇಲ್ಲೇ ನೋಡಬಹುದು ಬೇಕಾದಷ್ಟು ಜನ ಇಮೇಲ್ ಟೆಂಪ್ಲೇಟ್ಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ನಾನೇನು ಕ್ರಿಯೇಟ್ ಮಾಡೋಂಥದ್ದು ಬೇಕಾಗಿರಲ್ಲ, ಬೇರೆ ಯಾರೋ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಅವರ ನನಗೆ ಈ ಡಿಜಿಟಲ್ ಟೆಂಪ್ಲೇಟ್ಸ್ ತುಂಬಾ ಇಷ್ಟ ಆಗುತ್ತೆ, ಅದನ್ನ ನಾನು ತಗೊಳ್ಬೇಕು ಅಂತ ಅನ್ಕೊಳ್ತೀನಿ. ಈ Etsy.com ಅಲ್ಲಿ ನಾನ್ ಕ್ರಿಯೇಟ್ ಮಾಡುವಂತ ಇಮೇಲ್ ಡಿಜಿಟಲ್ ಟೆಂಪ್ಲೇಟ್ಸ್ ಏನಿರುತ್ತೆ ಇದು ಒನ್ ಟೈಮ್ ಎಫರ್ಟ್. ಈ ಒನ್ ಟೈಮ್ ಎಫರ್ಟ್ ಅಲ್ಲಿ ನಾನ್ ಕ್ರಿಯೇಟ್ ಮಾಡುವಂತ ಡಿಜಿಟಲ್ ಟೆಂಪ್ಲೇಟ್ಸ್ ಅನ್ನ ನನ್ನ ಒಂದು Etsy.com ವೆಬ್ಸೈಟ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ವಿಸಿಟ್ ಮಾಡೋರು ಏನ್ ಮಾಡ್ತಾರೆ, ಇದು ತುಂಬಾ ಕ್ರಿಯೇಟಿವ್ ಆಗಿದೆ, ಈ ಡಿಸೈನ್ಸ್ ಚೆನ್ನಾಗಿದೆ ಅಂತ ಅದನ್ನ ಅವರು ಪರ್ಚೇಸ್ ಮಾಡ್ತಾರೆ. ಈಗ ನೀವೇ ನೋಡಬಹುದು ನಿಮ್ಮ ಇಮೇಲ್ ಗೆ ಸಂಬಂಧಪಟ್ಟ ಡಿಜಿಟಲ್ ಟೆಂಪ್ಲೇಟ್ ಏನಿದೆ ಇಲ್ಲಿ ಕ್ರಿಯೇಟ್ ಆಗಿರೋದು ಸೊ ಒಂದಕ್ಕೆ 648 ರೂಪೀಸ್ ತೋರಿಸ್ತಿದೆ. ಅಂದ್ರೆ 18,000 ಅಷ್ಟು ಜನಗಳು ಇದನ್ನ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 1 ಕೋಟಿವರೆಗೂ ಈ ಡಿಜಿಟಲ್ ಟೆಂಪ್ಲೇಟ್ ನ ಸೆಲ್ ಮಾಡೋದ್ರ ಜೊತೆಗೆ ಈ ಕ್ರಿಯೇಟರ್ ದುಡ್ಡನ್ನ ಅರ್ನ್ ಮಾಡಿದ್ದಾರೆ. ಹೌದು, ಇದು ಒನ್ ಟೈಮ್ ಎಫರ್ಟ್ ಅಷ್ಟೇ. ಈ Etsy.com ವೆಬ್ಸೈಟ್ ಅಲ್ಲಿ ನಾನೇನಾದ್ರೂ ನನ್ನ ಇಮೇಲ್ ಗೆ ಸಂಬಂಧಪಟ್ಟ ಈ ಡಿಜಿಟಲ್ ಟೆಂಪ್ಲೇಟ್ಸ್ ನ ಸೆಲ್ ಮಾಡಬೇಕು ಅಂತಂದ್ರೆ ಮುಂಚೆನೆ ಅದನ್ನ ನಾನು ಕ್ರಿಯೇಟಿವಿಟಿ ಆಗಿ ಡಿಸೈನ್ ಮಾಡಿ ಅಪ್ಲೋಡ್ ಮಾಡಬಹುದು. ಆಮೇಲೆ ತುಂಬಾ ಜನ ಯಾರಿಗೆ ಸಮಯ ಇರಲ್ಲ ಅವರು ಈ ವೆಬ್ಸೈಟ್ ನ ವಿಸಿಟ್ ಮಾಡೋದ್ರ ಜೊತೆಗೆ ಅದನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಎಲ್ಲ ಕ್ರಿಯೇಟರ್ಸ್ ಮತ್ತೆ ಟೀನೇಜರ್ಸ್ ಈ Etsy.com ಇಂದ ದುಡ್ಡನ್ನ ಅರ್ನ್ ಮಾಡಬಹುದು ಅಂತ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತಿಲ್ಲ. ಆದ್ರೆ ನೀವೇನಾದ್ರೂ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಆ ಟೆಂಪ್ಲೇಟ್ಸ್ ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಈ Etsy.com ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡೋದ್ರಿಂದ ನಿಮ್ಮನ್ನ ಯಾರು ವಿಸಿಟ್ ಮಾಡ್ತಾರೆ ಅವರು ಅದನ್ನ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಗೆ ದುಡ್ಡು ಬರುತ್ತೆ. ಈ Etsy.com ಅಲ್ಲಿ ಕೇವಲ ಇಮೇಲ್ ಡಿಜಿಟಲ್ ಟೆಂಪ್ಲೇಟ್ಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ನ್ಯೂಸ್ ಲೆಟರ್ ಟೆಂಪ್ಲೇಟ್ಸ್, ಲೋಗೋ ಟೆಂಪ್ಲೇಟ್ಸ್, ರೆಸ್ಯೂಮೆ ಟೆಂಪ್ಲೇಟ್ಸ್ ಎಕ್ಸೆಟ್ರಾ. ನೀವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಒನ್ ಟೈಮ್ ಎಫರ್ಟ್ ಜೊತೆಗೆ ನಿಮ್ಮ ಒಂದು ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡಿ ಇದನ್ನ ಡಿಸೈನ್ ಮಾಡಿ ನಿಮ್ಮ ಒಂದು ಆನ್ಲೈನ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡೋದ್ರಿಂದ ಯಾರ್ಯಾರೆಲ್ಲ ವಿಸಿಟ್ ಮಾಡ್ತಾರೆ ಅವ್ರೇನಾದ್ರೂ ಟೆಂಪ್ಲೇಟ್ಸ್ ಇಷ್ಟ ಆಯ್ತು ಅಂತಂದ್ರೆ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಗೆ ದುಡ್ಡು ಬರುತ್ತೆ. ನಂಬರ್ 4, ವೆಬ್ ಡೆವಲಪ್ಮೆಂಟ್. ಹೌದು, ಒನ್ ಆಫ್ ದಿ ಮೋಸ್ಟ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇದುವರೆಗೂ ನಾನೊಂದು 10 ಸತಿ ಹೇಳ್ಬಿಟ್ಟಿದ್ದೀನಿ ಡಿಜಿಟಲ್ ಕ್ರಾಂತಿ ಆಗಿದೆ, 2024 ಅಲ್ಲಿ ಇದೀವಿ. ಸೊ ನಾವು ಏನೇ ಒಂದು ದುಡ್ಡನ್ನ ಅರ್ನ್ ಮಾಡ್ಬೇಕಾದ್ರೆ ಆನ್ಲೈನ್ ನಲ್ಲೇ ಅರ್ನ್ ಮಾಡಬಹುದು ಅಂತ. ಮುಂಚೆ ಒಂದು ಕಾಲ ಇತ್ತು 9 to 5 ಜಾಬ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಕೆಲಸಕ್ಕೆ ಹೋಗ್ಲೇಬೇಕು, ಅದರಿಂದ ಅಷ್ಟೇ ನಾನು ಎಕ್ಸ್ಟ್ರಾ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಅರ್ನ್ ಮಾಡಬಹುದಾಗಿತ್ತು. ಆದ್ರೆ 2024 ಅಲ್ಲಿ ಈ ಡಿಜಿಟಲ್ ಏರಾ ಕ್ರಿಯೇಟ್ ಆದ್ಮೇಲೆ ಏನು ಅಂತಂದ್ರೆ ತುಂಬಾ ಜನ ಕ್ರಿಯೇಟರ್ಸ್, ಇಂಜಿನಿಯರ್ಸ್ ಮಾಡಿರೋರು, ಡಾಕ್ಟರ್ಸ್ ಮಾಡಿರೋರು, ತುಂಬಾ ಜನ ಅವರ ಒಂದು ಪ್ರೊಫೆಷನ್ ಅನ್ನ ಬಿಟ್ಟು ಆನ್ಲೈನ್ ಅಲ್ಲಿ ಆಸ್ ಅ ಯೂಟ್ಯೂಬರ್ ತುಂಬಾ ಜನ ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ. ವೆಬ್ ಡೆವಲಪ್ಮೆಂಟ್ ನನಗೆ ಹೇಗೆ ವರ್ಕ್ ಆಗುತ್ತೆ, ನನಗೆ ಕೋಡಿಂಗ್ ಬರಲ್ಲ ಅಂತಂದ್ರೆ ಅದನ್ನು ಸಹ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನೀವೇ ನೋಡಿ, ಫ್ರಮ್ ಸ್ಕ್ರಾಚ್ ಟು 100 ಯಾರಿರ್ತಾರೆ ಪ್ರತಿಯೊಬ್ಬರಿಗೂ ಸಹ ವೆಬ್ಸೈಟ್ ಅನ್ನೋದು ಬೇಕೇ ಬೇಕಾಗತ್ತೆ, ಅದ್ರ ಜೊತೆಗೆ ಆನ್ಲೈನ್ ಪ್ರೆಸೆನ್ಸ್. ಈಗ ನಾನು ಯಾವ್ದಾದ್ರು ಒಂದು ಕಂಪ್ನಿನ ಸರ್ಚ್ ಮಾಡಬೇಕು, ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಇಮಿಡಿಯೇಟ್ಲಿ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಬೇರೆಯವ್ರಿಗಿಂತ ನನಗೆ ಈಸಿಯಾಗಿ ಈ ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಬರುತ್ತೆ ಅಂತ. ಈ ಪ್ರತಿಯೊಬ್ಬರು ಕಂಪನೀಸ್ ಗಳು ಏನ್ ಮಾಡ್ತಾರೆ, ವೆಬ್ ಡೆವಲಪರ್ಸ್ ನ ಹೈಯರ್ ಮಾಡ್ತಾರೆ. ಈ ವೆಬ್ ಡೆವಲಪ್ಮೆಂಟ್ ಒನ್ ಆಫ್ ದಿ ಮೋಸ್ಟ್ ಫಾಸ್ಟ್ ಗ್ರೋಯಿಂಗ್ ಮೀಡಿಯಂ ಅಂತಾನೆ ಹೇಳ್ಬೋದು. ನೀವ್ ಅನ್ಕೊಳ್ಬಹುದು ನಾನು ಕೇವಲ ಫಸ್ಟ್ PU ಅಲ್ಲಿ ಇದೀನಿ, ಹಾಗೆ ಇನ್ನು 10th ಮಾಡ್ತಿದ್ದೀನಿ, ನನಗೆ ಅಷ್ಟೊಂದು ಸ್ಕಿಲ್ಸ್ ಇಲ್ಲ, ವೆಬ್ ಡೆವಲಪ್ಮೆಂಟ್ ನ ಹೇಗೆ ಕಲಿಬಹುದು ಅಂತ. ನೀವೇನಾದ್ರೂ ಒಂದ್ಸತಿ ನಿಮ್ಮ ಲುಕ್ ನ ಬೇರೆ ಕಡೆ ಕೊಟ್ರೆ ಎಷ್ಟೋ ಜನ ಎಡಿಟರ್ಸ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ವೆಬ್ ಡೆವಲಪರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ 15 ಇಂದ 16 ಇಯರ್ಸ್ ವರೆಗೂ ಇರೋರು ಮಾತ್ರ. ನಿಮ್ಮ ಸ್ಕಿಲ್ಸ್ ಏನಿರುತ್ತೆ ಆಸ್ ಅ ಬಿಗಿನರ್ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ
30-40 ಇಯರ್ಸ್ ಅಲ್ಲಿ ಯಾರು ಒಂದು ಎಕ್ಸ್ಪೀರಿಯನ್ಸ್ಡ್ ಲೆವೆಲ್ ಇರ್ತಾರೆ ಅವ್ರಿಗಿಂತ ನೀವು 15-16 ಇದ್ದಲ್ಲಿ ನೀವು ಅವ್ರ ಜೊತೆಗೆ ಹೆಚ್ಚಾಗಿ ಕಾಂಪೀಟ್ ಮಾಡಬಹುದು. ಸೊ ಈ ವೆಬ್ ಡೆವಲಪ್ಮೆಂಟ್ ನೀವೇನಾದ್ರೂ ಕಲಿಬೇಕು ಅಂತ ಅನ್ಕೊಂಡಿದೀರಿ ಅಂತಂದ್ರೆ ನಿಮಗ್ ಬೇಕಾಗಿರೋದು ಬೇಸಿಕ್ ಸ್ಕಿಲ್ ಅಷ್ಟೇ. ಹೌದು, ವೆಬ್ ಡೆವಲಪ್ಮೆಂಟ್ ನೀವೇನಾದ್ರೂ ಕಲಿಬೇಕು ಅಂತಿದ್ದೀರಾ ಅಂತಂದ್ರೆ ಈ ಎಲ್ಲ ವೆಬ್ಸೈಟ್ ನಿಮ್ಗೆ ಯೂಸ್ ಆಗುತ್ತೆ. ವರ್ಡ್ ಪ್ರೆಸ್ ವೆಬ್ಸೈಟ್, ಇದರಲ್ಲಿ ನೀವು ಸ್ಕ್ರಾಚ್ ಟು 100 ವರೆಗೂ ಇನ್ ಡೀಟೇಲ್ಡ್ ಆಗಿ ಕಲಿಬಹುದು. ಬೈ ಲರ್ನಿಂಗ್ HTML, CSS, ಜಾವಾಸ್ಕ್ರಿಪ್ಟ್ ಎಕ್ಸೆಟ್ರಾ, ಇದರಲ್ಲೂ ಕೂಡ ಇನ್ ಡೀಟೇಲ್ಡ್ ನೀವು ವೆಬ್ ಡೆವಲಪ್ಮೆಂಟ್ ಅನ್ನ ಕಲಿಬಹುದು. ವೆಬ್ ಡೆವಲಪ್ಮೆಂಟ್ ಅನ್ನೋದು ಒಂದು ಹೈ ಪೇಯಿಂಗ್ ಸ್ಕಿಲ್ ಹಾಗೆ ಇನ್ ಡಿಮ್ಯಾಂಡ್ ಸ್ಕಿಲ್ ಅಂತ ಹೇಳ್ಬೋದು. ಟೀನೇಜರ್ಸ್ಗೆ ಒಂದು ಬೆಸ್ಟ್ ಅಡ್ವಾಂಟೇಜೇ ಇದೆ. ಏನು ಅಂತಂದ್ರೆ ಈಗ 30-40 ಇಯರ್ಸ್ ಅಲ್ಲಿ ಯಾರಾದ್ರೂ ನಿಮ್ಗೋಸ್ಕರ ಕಾಂಪಿಟೇಷನ್ ಕೊಡ್ತಿರ್ತಾರೆ ಅಂತ ಅನ್ಕೊಳ್ಳಿ, ಅವರೊಂದು 50-60,000 ನ ಚಾರ್ಜ್ ಮಾಡ್ತಿರ್ತಾರೆ ಅಥವಾ 30-40,000 ಇರುತ್ತೆ ಅಂತ ಅನ್ಕೊಳ್ಳಿ. ಆಸ್ ಅ ಟೀನೇಜರ್ ನಿಮಗೆ ಬೇಕಾಗಿರೋದು ಪಾಕೆಟ್ ಮನಿ ಹಾಗೆ ನಿಮ್ಮ ಒಂದು ಸ್ಕೂಲ್ ಫೀಸ್ ಅಥವಾ ಕಾಲೇಜ್ ಫೀಸ್ಗೆ ದುಡ್ಡನ್ನ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀರಾ. ನೀವು ಲೆಸ್ ಕಾಂಪಿಟೇಟಿವ್ ರೇಟ್ಸ್ ಅಲ್ಲಿ ಅವ್ರಿಗೆ ನೀವು ಕಾಂಪೀಟ್ ಮಾಡೋದ್ರಿಂದ ಸೊ ಅವ್ರಿಗೆ ಹೋಗೋ ಪ್ರಾಜೆಕ್ಟ್ಸ್ ನಿಮಗೆ ಬರುತ್ತೆ. ಸೊ ವೆಬ್ ಡೆವಲಪ್ಮೆಂಟ್ ಅನ್ನ ಇನ್ ಡೀಟೇಲ್ಡ್ ಆಗಿ ಕಲಿಯೋದ್ರಿಂದ ನೀವೇನಾದ್ರೂ ಇಂಜಿನಿಯರಿಂಗ್ ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಇನ್ನೂ ಒಂದು ದೊಡ್ಡ ಪ್ರೊಫೆಷನ್ಸಿ ಕೋರ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಇದು ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಹಾಗೂ ಒಂದು ಫೌಂಡೇಶನ್ ಆಗಿ ವರ್ಕ್ ಆಗತ್ತೆ. ಸೊ ಇದೆಲ್ಲನೂ ಕೂಡ ಲೈವ್ ಎಕ್ಸಾಂಪಲ್ ನೋಡಿದ್ರಿಂದಾನೇ ನಾನ್ ನಿಮ್ಗೆ ವಿಡಿಯೋಲಿ ಡೀಟೇಲ್ಡ್ ಆಗಿ ತೋರಿಸ್ತಿದ್ದೀನಿ. ಟಾಪ್ 5 ಯಾವ್ದಪ್ಪ ಅಂತಂದ್ರೆ ಸೆಲ್ಲಿಂಗ್ ಯುವರ್ ಬುಕ್ಸ್ ಆನ್ಲೈನ್. ಹೌದು, ಈಗ ನಾವು ಸ್ಕೂಲಿಂದ ಕಾಲೇಜಿಗೆ ಬಂದಿರ್ತೀವಿ, 99% ಎಫರ್ಟ್ಸ್ ಅನ್ನ ಹಾಕಿರ್ತೀವಿ 10th ಅನ್ನ ಪಾಸ್ ಮಾಡಬೇಕಾದ್ರೆ. ಫಸ್ಟ್ PU ಸೆಕೆಂಡ್ PU ಪಾಸ್ ಮಾಡಬೇಕಾದ್ರೂ ಅಷ್ಟೇ ನಮ್ಮ ಎಲ್ಲಾ ಬುಕ್ಸ್ ಗಳನ್ನ ನಾವು ನೋಟ್ ಮಾಡ್ಕೊಂಡಿರ್ತೀವಿ. ನಮ್ಮ ಹತ್ರ ಎಲ್ಲಾ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ. ನೀವು ಇನ್ ಡೀಟೇಲ್ ರಿಸರ್ಚ್ ಅಲ್ಲಿ ಯಾವ ಒಂದು ನೋಟ್ಸ್ ಅನ್ನ ತಯಾರು ಮಾಡಿರ್ತೀರಾ ಆ ಪ್ರತಿಯೊಂದು ನೋಟ್ಸ್ ಅನ್ನ ಕಂಬೈನ್ಡ್ ಮಾಡೋದ್ರಿಂದ ಈ ಬುಕ್ಸ್ ಗಳನ್ನ ನೀವು ಆನ್ಲೈನ್ ನಲ್ಲಿ ಸೆಲ್ ಮಾಡಬಹುದು. ಇದು ಹೇಳೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ದೇರ್ ಆರ್ 2 ಟೈಪ್ಸ್ ಆಫ್ ಸ್ಟೂಡೆಂಟ್, 2 ತರದ ವಿದ್ಯಾರ್ಥಿಗಳಿರ್ತಾರೆ. ನಂಬರ್ 1 ಟಾಪರ್ಸ್ ಆಗಿರ್ತಾರೆ, ಅವರು ಪ್ರತಿಯೊಂದರಲ್ಲೂ ಕೂಡ ನೋಟ್ಸ್ ಗಳನ್ನ ಇನ್ ಡೀಟೇಲ್ಡ್ ಆಗಿ ತಯಾರು ಮಾಡ್ಕೊಳ್ತಿರ್ತಾರೆ. ನಂಬರ್ 2 ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಲಾಸ್ಟ್ ಮಿನಿಟ್ ಅಲ್ಲಿ ಓದೋರು, ನಾಳೆ ಎಕ್ಸಾಮ್ ಅಂತಂದ್ರೆ ಇವತ್ತು ನೈಟ್ ಕುತ್ಕೊಂಡು ಪ್ರಿಪೇರ್ ಆಗೋರು. ಸೊ ಈ ಟಾಪರ್ಸ್ ಏನಿರ್ತಾರೆ ಅವರು ಪ್ರಿಪೇರ್ ಮಾಡಿರುವಂತಹ ನೋಟ್ಸ್ ಗಳನ್ನ ಆನ್ಲೈನ್ ನಲ್ಲಿ ಸೆಲ್ ಮಾಡಬಹುದು. ಕೇವಲ ಟಾಪರ್ಸ್ ಮಾತ್ರ ಅಲ್ಲ, 70-80% ಯಾರೆಲ್ಲ ತೆಗೆಯುತ್ತಿರ್ತೀರಾ ಹಾಗೆ ನಿಮ್ಗೆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡುವಂತಹ ಕ್ವಾಲಿಟಿ ಯಾರಿಗೆಲ್ಲ ಇರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ 99% ನೀವು ಎಫರ್ಟ್ಸ್ ಅನ್ನ ಹಾಕಿರ್ತೀರಾ. ಸೊ ಆ ಬುಕ್ಸ್ ಅನ್ನ ವೇಸ್ಟ್ ಮಾಡೋದ್ರ ಬದಲು ಇದನ್ನ ಒಂದು ಡಾಕ್ಯುಮೆಂಟ್ ರೀತಿಯಲ್ಲಿ ಪ್ರಿಪೇರ್ ಮಾಡಿ ದೇರ್ ಆರ್ ಸೋ ಮೆನಿ ವೆಬ್ಸೈಟ್ ಆನ್ಲೈನ್ ನಲ್ಲಿ ನೀವು ಸೆಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ studypool.com ಮತ್ತೆ ಅಮೆಜಾನ್. ಸೊ ನಿಮ್ಮ ಸ್ಟಡಿ ಮೆಟೀರಿಯಲ್ಸ್, ಓಲ್ಡ್ ಅಸೈನ್ಮೆಂಟ್ಸ್ ಮತ್ತೆ ನೋಟ್ಸ್ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ರೀತಿಯಲ್ಲಿ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೋಡ್ ಮಾಡೋದ್ರಿಂದ ಈ ಯಾವೆಲ್ಲ ಸ್ಟೂಡೆಂಟ್ಸ್ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಿಪೇರ್ ಆಗಕ್ಕಾಗಲ್ವೋ ಅವ್ರು ಇಂಥ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ನಿಮ್ಮ ಒಂದು ಸ್ಟಡಿ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ತಾರೆ. ಇದರಿಂದ ನೀವು ಅಪ್ಲೋಡ್ ಮಾಡಿರುವಂತಹ ಮೆಟೀರಿಯಲ್ಸ್ಗೆ $10 ಸಿಗುತ್ತೆ. ಅಂದ್ರೆ ಪರ್ ಅಸೈನ್ಮೆಂಟ್ $10 ಸಿಗುತ್ತೆ. ಅದನ್ನ ಇಂಡಿಯನ್ ಮನಿಗೆ ಕನ್ವರ್ಟ್ ಮಾಡಿದಾಗ 800 ರಿಂದ $850 ಸಿಗುತ್ತೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಅಸೈನ್ಮೆಂಟ್ಸ್, ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ ಮತ್ತೆ ನಿಮ್ಮ ನೋಟ್ಸ್ ಏನಿರುತ್ತೆ ಅದನ್ನ ಆನ್ಲೈನ್ ನಲ್ಲಿ ಈ studypool.com ಮತ್ತೆ ಅಮೆಜಾನ್ ನಲ್ಲಿ ಡಾಕ್ಯುಮೆಂಟ್ ರೀತಿಯಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಎವ್ರಿ ಟೈಮ್ ಸ್ಟೂಡೆಂಟ್ ವಿಸಿಟ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ಗೆ ದುಡ್ಡು ಅದು ಜನರೇಟ್ ಆಗ್ತಿರುತ್ತೆ. ನನಗಂತೂ ಈ ಐಡಿಯಾ ತುಂಬಾನೇ ಇಷ್ಟ ಆಯ್ತು. ನಮ್ಮಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕಷ್ಟಪಟ್ಟು ಪ್ರಿಪೇರ್ ಮಾಡಿರುವಂತಹ ನೋಟ್ಸ್ ಅನ್ನ ಎಕ್ಸಾಮ್ಸ್ ಮುಗ್ದಿದ ತಕ್ಷಣ ಗುಜರಿಗೆ ಹಾಕೋದು ಮತ್ತೆ ಬಿಸಾಕೋದು ಇಲ್ಲ ಬೇರೆ ಯಾವ್ದಾದ್ರು ಸ್ಟೂಡೆಂಟ್ಸ್ ಕೊಡೋದೋ ಮಾಡ್ತಾರೆ. ನೀವು ಕಂಬೈನ್ ಮಾಡಿರುವಂತಹ ನೋಟ್ಸ್ ಅನ್ನ ಈ ಬುಕ್ ಆಗಿ ಆನ್ಲೈನ್ ನಲ್ಲಿ ನೀವು ಅದನ್ನ ಸಬ್ಮಿಟ್ ಮಾಡೋದ್ರಿಂದ, ಪೋಸ್ಟ್ ಮಾಡೋದ್ರಿಂದ ಎವ್ರಿ ಟೈಮ್ ಬೇರೆ ಸ್ಟೂಡೆಂಟ್ಸ್ ವಿಸಿಟ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ ದುಡ್ಡು ಜನರೇಟ್ ಆಗ್ತಾ ಹೋಗ್ತಾನೆ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋಲಿ ಆಸ್ ಅ ಟೀನೇಜರ್ ನೀವು ದುಡ್ಡನ್ನ ಹೇಗೆ ಅರ್ನ್ ಮಾಡಬಹುದು ಅಂತ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ನೋಡೋರೆಲ್ಲರೂ ಕೂಡ ನಿಮ್ಗಿದು ಅರ್ಥ ಆಗಿದೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳೇಬೇಕು. ಸೊ ನೀವು ಮನೇಲಿ ಕುತ್ಕೊಂಡು ಯಾವ್ದೋ ಒಂದು ವಿಡಿಯೋಸ್ ನ ಬ್ರೌಸ್ ಮಾಡೋದಕ್ಕಿಂತ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಮತ್ತೆ ವಿಡಿಯೋ ಗೇಮ್ಸ್ ಅಲ್ಲಿ, ವೆಬ್ಸೈಟ್ಸ್ ಗಳಲ್ಲಿ ಸಾವಿರಾರು ಗಟ್ಲೆ ದಿನಕ್ಕೆ ಮನೇಲೆ ಕುತ್ಕೊಂಡು ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ. ಅವ್ರ ಕಾಲೇಜ್ ಫೀಸ್ ಮತ್ತೆ ಸ್ಕೂಲ್ ಫೀ ಕಟ್ಟೋದ್ರ ಜೊತೆಗೆ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಸುಮಾರು ಜನ ಆ ಒಂದು ಆಪರ್ಚುನಿಟಿಗೆ ವೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ, ಫಿನಾನ್ಸ್, ಬಿಸ್ನೆಸ್ ಮತ್ತೆ ಅಗ್ರಿಕಲ್ಚರ್. ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.